ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ನಡೀತಾ ಇರುವಂತಹ ಪೈಪೋಟಿ ದಿನದಿಂದ ದಿನಕ್ಕೆ ಪರಿಸ್ಥಿತಿಯನ್ನ ಬಿಗಡಾಯಿಸ್ತಾ ಇದೆ. ಈ ಮಧ್ಯೆ ಕೆಸಿ ವೇಣುಗೋಪಾಲ್ ರಾಜ್ಯಕ್ಕೆ ಬಂದಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಬೆಂಗಳೂರಿನಿಂದ ನಿರ್ಗಮಿಸುವುದಕ್ಕಿದ್ದಾರೆ. ಹಾಗಾದ್ರೆ ಎಲ್ಲಿ ತನಕ ಬಂತು ಕುರ್ಚಿ ವಿಚಾರದ ಜಟಾಪಟಿ ಅನ್ನೋದರ ಡೀಟೇಲ್ಸ್ ಇದೆ, ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಸಂಗ್ರಾಮ. ಬೆಂಗಳೂರಿಗೆ ಆಗಮಿಸಿದ ಕೆಸಿ ವೇಣುಗೋಪಾಲ್ ಸ್ವಾಗತಕ್ಕೆ ಬಾರದ ಕೈನಾಯಕರು. ತಾಜ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿರುವ ಕೆಸಿವಿ. ರಾಜ್ಯದಲ್ಲಿ ಸಿಎಂ ಡಿಸಿಎಂ ನಡುವೆ ಮುಖ್ಯಮಂತ್ರಿ ಕುರ್ಚಿ ಕದನ ದಿನೇ ದಿನೇ ಹೊಸ ರೂಪ ಪಡೆದುಕೊಳ್ಳುತ್ತಿದೆ. ಸದ್ಯ ಗದ್ದುಗೆ ಗುದ್ದಾಟದ ಸೆಂಟರ್ ಪಾಯಿಂಟ್ ಆಗಿರುವ ಕೆಸಿ ವೇಣುಗೋಪಾಲ್ ಬೆಂಗಳೂರಿಗೆ ಆಗಮಿಸಿದ್ದಾರೆ. ನಿನ್ನೆ ರಾತ್ರಿಯೇ ದೆಹಲಿಗೆ ವಾಪಸ್ಸಾಗಬೇಕಿದ್ದ ಕೆಸಿವಿ ಬೆಂಗಳೂರಿನಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಇನ್ನು ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ ಕೆಸಿ ವೇಣುಗೋಪಾಲ್ ಸ್ವಾಗತಕ್ಕೆ ಯಾವೊಬ್ಬ ಕಾಂಗ್ರೆಸ್ ನಾಯಕರು ಬಂದಿರಲಿಲ್ಲ. ಹೀಗಾಗಿ ಏಕಾಂಗಿಯಾಗಿಯೇ ಕೆಸಿವಿ ತಾಜ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಇನ್ನು ದೆಹಲಿಗೆ ತೆರಳಿದ್ದ ಶಾಸಕಿ ನಯನಾ ಮೋಟಮ್ಮ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ ನಯನಾ ಮೋಟಮ್ಮ, ನಾನು ಹೇಳೋದು ಏನೂ ಇಲ್ಲ, ಎಲ್ಲ ಅಲ್ಲೇ ಇದ್ದಾರೆ ಎನ್ನುತ್ತಾ ದೆಹಲಿ ಭೇಟಿ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದ್ರು. ನಾನು ನನ್ನ ಕ್ಷೇತ್ರಕ್ಕೆ ಹೋಗ್ತಿದ್ದೀನಿ ಅಂತಷ್ಟೇ ಹೇಳಿ ಹೊರಟ್ರು. ಸುಮ್ಮನೆ ನನ್ನನ್ನು ಯಾರು ಮಾತಾಡಿದ್ದಾರೆ, ಇನ್ನು ಎಲ್ಲ ಅಲ್ಲೇ ಇದಾರಲ್ಲ. ನನಗೆ ನಾಳೆ ಕ್ಷೇತ್ರಕ್ಕೆ ಹೋಗ್ಬೇಕು. ಇನ್ನು ಬೆಳಗಾವಿಯಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ ಶಾಸಕ ಲಕ್ಷ್ಮಣ್ ಸವದಿ ರಾಜ್ಯ ರಾಜಕೀಯದಲ್ಲಾಗುತ್ತಿರುವ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯಿಸಿದ್ರು. ಸಚಿವರಾಗಬೇಕೆಂಬ ಆಕಾಂಕ್ಷೆ ಎಲ್ಲರಿಗೂ ಇರುತ್ತದೆ. ಎಲ್ಲ ರಾಜಕಾರಣಿಗಳು ಏನು ಸನ್ಯಾಸಿಗಳಲ್ಲ. ಎಂಎಲ್ಎ ಆಗಬೇಕು, ಮಂತ್ರಿ ಆಗಬೇಕು, ಮೇಲಿನ ಹುದ್ದೆಗೆ ಹೋಗಬೇಕು ಅನ್ನೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತದೆ ಎಂದಿದ್ದಾರೆ. ಜೊತೆಗೆ ನಾನು ದೆಹಲಿಗೂ ಹೋಗಲ್ಲ, ಎಲ್ಲೂ ಹೋಗಲ್ಲ, ಯಾರನ್ನೂ ಭೇಟಿಯಾಗಲ್ಲ ಅಂತಾಲೂ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಪವರ್ ಶೇರಿಂಗ್ ಬಗ್ಗೆ ಮಾತನಾಡಿ, ನಮ್ಮ ರಾಷ್ಟ್ರೀಯ ನಾಯಕರು ಆದಷ್ಟು ಬೇಗ ಇದಕ್ಕೆಲ್ಲ ಇತಿಶ್ರೀ ಹಾಡಬೇಕು ಎಂದಿದ್ದಾರೆ. ಇನ್ನು ಬೆಂಗಳೂರಿಗೆ ಬಂದ ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿ, ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಲ್ಲ ಎಂದಿದ್ದಾರೆ. ಆಕಾಂಕ್ಷೆ ಎಲ್ಲರಿಗೂ ಇರುತ್ತೆ, ಯಾರಿಗಿರಲ್ಲ. ಎಲ್ಲ ರಾಜಕಾರಣಿಗಳೇನು ಸನ್ಯಾಸಿಗಳಲ್ಲ. ಮೊದಲು MLA ಆಗಬೇಕು, ಆಮೇಲೆ ಮಂತ್ರಿ ಆಗಬೇಕು, ಒಳ್ಳೆ ಪೋರ್ಟ್ಫೋಲಿಯೋ ಸಿಗಬೇಕು, ಆಮೇಲೆ ಮತ್ತೆ ಮೇಲೆ ಹುದ್ದೆಗೆ ಹೋಗ್ಬೇಕು ಅಂತಕ್ಕಂಥ ಮನುಷ್ಯನ ಆಸೆಗೆ ಮಿತಿ ಇಲ್ಲ. ನೋಡೋಣ, ನಮ್ಮ ರಾಷ್ಟ್ರೀಯ ನಾಯಕರು ಬೇಗನೆ ಇದಕ್ಕೊಂದು ಇತಿಶ್ರೀ ಹಾಡಬೇಕು. ಇಲ್ಲದೆ ಹೋದರೆ ಇದು ಪಕ್ಷಕ್ಕೆ ಒಂಥರ ಮುಜುಗುರ ಮತ್ತು ಡ್ಯಾಮೇಜ್ ಆಗಲಿಕ್ಕೆ ಆಗುತ್ತೆ. ನಾನು ಹೈಕಮಾಂಡಿಗೆ ವಿನಂತಿ ಮಾಡ್ಕೊತೀನಿ, ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥ ಮಾಡುವಂಥ ಕೆಲಸ ಮಾಡಲಿ ಅಂತೇಳಿ ನಾನು ಈ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ನಾವು ಯಾರೂ ಮಾತಾಡಬಾರ್ದು ಅಂಥೇಳಿ ನಮ್ಮ AICC ಅಧ್ಯಕ್ಷರ ಸೂಚನೆ ಇದೆ. ಅದರಿಂದ ಯಾವುದೇ ಮಾತುಗಳನ್ನು ಆಡೋದಿಲ್ಲ. ಇಂದು ದೆಹಲಿಗೆ ಖರ್ಗೆ ವಾಪಸ್, ರಾಹುಲ್ಗೆ ರಿಪೋರ್ಟ್ ಸಲ್ಲಿಕೆ ಸಾಧ್ಯತೆ. ಇನ್ನು ನಿನ್ನೆ ದೆಹಲಿಗೆ ತೆರಳಬೇಕಿದ್ದ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇಂದು ದೆಹಲಿಗೆ ವಾಪಸ್ ಆಗ್ತಿದ್ದಾರೆ. ಇಂದು ಸಂಜೆಯೇ ರಾಹುಲ್ ಗಾಂಧಿ ಭೇಟಿಯಾಗಿ ಕರ್ನಾಟಕದಲ್ಲಾಗಿರುವ ಬೆಳವಣಿಗೆಗಳ ಬಗ್ಗೆ ರಿಪೋರ್ಟ್ ಕೊಡಲಿದ್ದಾರೆ ಎನ್ನಲಾಗ್ತಿದೆ. ಖರ್ಗೆ ನೀಡಿದ ವರದಿ ಆಧರಿಸಿ ಹೈಕಮಾಂಡ್ ಸಿಎಂ ಡಿಸಿಎಂ ಕರೆದು ಚರ್ಚೆ ನಡೆಸುವ ಸಾಧ್ಯತೆಯೂ ಇದೆ. ಈ ಮೂಲಕ ರಾಜ್ಯ ಕಾಂಗ್ರೆಸ್ನ ಪವರ್ ಫೈಟ್ ದೆಹಲಿಗೆ ಶಿಫ್ಟ್ ಆಗೋ ಸಂಭವ ಇದೆ. ಕುರ್ಚಿ ಕದನ ದಿನೇ ದಿನೇ ಮತ್ತಷ್ಟು ಕಗ್ಗಂಟು. ಖರ್ಗೆ ಭೇಟಿ ಮಾಡದೆ ಡಿಕೆಶಿ ಸೈಲೆಂಟ್ ಗೇಮ್. ಸಿಎಂ ಸಿದ್ದರಾಮಯ್ಯ AICC ಅಧ್ಯಕ್ಷರನ್ನ ಭೇಟಿಯಾಗಿ ತಮ್ಮ ಅಭಿಪ್ರಾಯ ಸಲ್ಲಿಸಿ ಬಂದಿದ್ದಾರೆ. ಡಿಕೆಶಿ ಹಾಗೂ ಅವರ ಬಣದ ವಿರುದ್ಧ ಅಸಮಾಧಾನ ಹೊರಹಾಕಿ ಬಂದಿದ್ದಾರೆ. ಆದರೆ ಡಿಕೆಶಿ ಮಾತ್ರ ಈವರೆಗೂ ಖರ್ಗೆ ಅವರನ್ನ ಭೇಟಿಯಾಗುವ ಪ್ರಯತ್ನ ಮಾಡಿಲ್ಲ. ಬೆಂಗಳೂರಿನಲ್ಲೇ ಇದ್ರು, ತಮ್ಮ ನಿವಾಸದಿಂದ 100 ಮೀಟರ್ ಅಂತರದಲ್ಲೇ ಇದ್ರು. ಖರ್ಗೆ ಭೇಟಿಯಾಗಲು ಮುಂದಾಗ್ತಿಲ್ಲ. ದಿನೇ ದಿನೇ ಮತ್ತಷ್ಟು ಕಗ್ಗಂಟು ಆಗ್ತಿದೆ. ಡಿಕೆಶಿ ಖರ್ಗೆ ಅವರನ್ನ ಭೇಟಿ ಮಾಡದೆ ಸೈಲೆಂಟ್ ಗೇಮ್ ಆಡ್ತಿದ್ದಾರೆ. ತಮ್ಮ ಶಾಸಕರ ದೆಹಲಿ ಭೇಟಿ ತಡೆಯುವ ಸಾಮರ್ಥ್ಯ ಇದ್ರೂ ತಡೆಯೋ ಗೋಜಿಗೆ ಹೋಗಿಲ್ಲ. ಡಿಕೆಶಿ ಸೈಲೆಂಟ್ ಆಗುವ ಮೂಲಕ ಹೈಕಮಾಂಡ್ ನಾಯಕರನ್ನೇ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೇವೆ, ಬದಲಾಯ್ತಾ ಸಿದ್ದರಾಮಯ್ಯ ಕ್ಲೈಮ್. ಸಾಫ್ಟ್ ಆದ್ರ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ನಲ್ಲಿ ಶುರುವಾಗಿರುವ ನಾಯಕತ್ವ ಗೊಂದಲದ ಬಿಕ್ಕಟ್ಟಿನ ಸ್ಥಿತಿ ದಿನ ಕಳೆದಂತೆ ಕಠಿಣಗೊಳ್ತಿದೆ. ಡಿಕೆಶಿ ಜೊತೆಗಿನ ಗದ್ದುಗೆ ಗುದ್ದಾಟದಲ್ಲಿ ಸಿಎಂ ಸಾಫ್ಟ್ ಆದ್ರ ಎಂಬ ಪ್ರಶ್ನೆ ಉದ್ಭವಿಸಿದೆ. ನಿನ್ನೆ ಸಿಎಂ ಹೇಳಿದ ಮಾತು ನೋಡಿದ್ರೆ ಹಾಗೆ ಅನಿಸ್ತಿದೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೇನೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ನಡೆದುಕೊಳ್ತೇನೆ. ಹೈಕಮಾಂಡ್ ಹೇಳಿದ್ರೆ ನಾನು ಒಪ್ಕೋಬೇಕು. ಡಿಸಿಎಂ DK ಶಿವಕುಮಾರ್ ಸಹ ಒಪ್ಕೋಬೇಕು ಎಂದಿದ್ದಾರೆ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅಥವಾ ನಾವು ಕೇಳೋದು. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು
ನನ್ನನ್ನೇ ಮುಂದುವರಿಸಿ ಅಂತಂದರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿ.ಕೆ. ಶಿವಕುಮಾರ್ ಒಪ್ಕೋಬೇಕು. ಡಿ.ಕೆ.ಶಿ ಅವರು ಸಿಎಂ ಆಗ್ತಾರೆ ಸರ್? ಹೈಕಮಾಂಡ್ ಅಂತ ಹೇಳೋದ್ರ ಮೇಲೆ ಪುನಃ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಸಿಎಂ ಹೇಳಿದ ಮೇಲೆ ಮುಗೀತು, ಅದೇ ವೇದವಾಕ್ಯ. ಸಿದ್ದರಾಮಯ್ಯ ಪಕ್ಷಕ್ಕೆ ದೊಡ್ಡ ಆಸ್ತಿ. ಸಿಎಂ ಹೇಳಿಕೆಗೆ ಡಿಕೆಶಿ ಮಾರ್ಮಿಕ ಉತ್ತರ. ಸಿಎಂ ಸ್ಥಾನದ ಅವಧಿ ಹಂಚಿಕೆ ವಿಚಾರದಲ್ಲಿ ಮತ್ತೆ ಡಿಕೆಶಿ ಜಾಣ ನಡೆ ಪ್ರದರ್ಶಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಅಧಿಕಾರದ ಅವಧಿ ಬಗ್ಗೆ ನಾವ್ಯಾರೂ ಮಾತಾಡಿಲ್ಲ. ಸಿದ್ದರಾಮಯ್ಯರಿಗೆ ಏನೋ ಗೌರವ ಕೊಡಬೇಕೋ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯ ಪಕ್ಷಕ್ಕೆ ದೊಡ್ಡ ಆಸ್ತಿ. ಸಿಎಂ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿಕೊಂಡು ಹೋಗ್ತೇವೆ. ಸಿಎಂ ಹೇಳಿದ ಮೇಲೆ ಮುಗಿತು, ಅದೇ ವೇದವಾಕ್ಯ ಎಂದಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಮತ್ತು ಹೈಕಮಾಂಡ್ ಹೇಳಿದ್ರೆ ಎಲ್ಲೋ ಮುಗಿಯುತ್ತೆ, ಡಿ.ಕೆ.ಶಿ ಅವರು ಒಪ್ಕೋಬೇಕು, ನಾನು ಒಪ್ಕೋಬೇಕು ಅನ್ನೋ ಮಾತನ್ನ ಸರ್. ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ಮದು. ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣವಾಗಿ ಒಪ್ತೇವೆ. ನಾವು ಯಾರಿಗೂ ತಗರಾಲ ಏನಿಲ್ಲ ಅದರಲ್ಲಿ. ಅವ್ರಿಗೇನು ನಾವು ಯಾರೂ ಅವರ ತನ್ನೂರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ. ಅವ್ರಿಗೇನು ಗೌರವ ಕೊಡಬೇಕು, ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು. ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸದ್ಯ ಖಡಕ್ ಆಗಿ ಆಕ್ಷನ್ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲೂ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಸಿಎಂ ಡಿಸಿಎಂ ಯಾರ ಪರ ನಿರ್ಧಾರ ಕೈಗೊಂಡ್ರೂ ಪಕ್ಷಕ್ಕೆ ಡ್ಯಾಮೇಜ್. ಇಬ್ಬರ ನಡುವೆ ಸಂಧಾನ ಬಿಟ್ಟು ಹೈಕಮಾಂಡ್ಗೆ ಬೇರೆ ಆಯ್ಕೆಯೇ ಇಲ್ಲ. ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಮಾತಾಡಿ ಗೊಂದಲಗಳು ಆಗದಂತೆ ನಿರ್ಧಾರ ಮಾಡಬೇಕು. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.